ಲೈವ್ ಬರ್ತಾ ಇತ್ತು ನೋಡಿ. ಈಗ ಜಯಂತಿಗೆ ಬಂದು ತಾಲೂಕಿನವರು ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ. ನನ್ನ ತಾಲೂಕು ಅದೇ ಸಿದ್ದಾಪುರ ತಾಲೂಕಿನವರು. ಬಾಳೇಸರ ಹೊಸಮನೆಯವರು, ಬಹುಶಃ ಆಲ್ಮೋಸ್ಟ್ ನಮ್ಮ ಅಜ್ಜನ ಮನೆ ಹತ್ರನೇ ಬರ್ತಾರೆ ಅವರು. ಬಾಳೇಸರ ಹೊಸಮನೆಯವರು ಇವರು ಬಂಗಾರೇಶ್ವರ ಮತ್ತು ಲಲಿತಾ ಅವರ 5ನೇ ಮಗಳು. ಇವರು ಮದುವೆ ಆಗಿದ್ದು ಸತೀಶ್ ಹೆಗಡೆ ಅವರನ್ನ, ಶಿರ್ಸಿ ತಾಲೂಕು ಕಕ್ಕೋಡು, ಇವರ ಗಂಡನ ಮನೆ. ಸೊ ಈ ಸಂದರ್ಭದಲ್ಲಿ ಅವರ ಮನೆಯವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ, ನಮ್ಮ ಜಾನ್ಚಿಕ್ಕಿನ ಇಲ್ಲಿ ಕಳಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲರ ಹತ್ರ ಒಂದು ಕ್ಷಮೆ ಕೇಳ್ತಾ ಇದ್ದೆ. ಏನಪ್ಪ ಅಂತಂದ್ರೆ, ಎಲ್ಲರೂ ನಿನ್ನ ಕಾರ್ಯಕ್ರಮ ಎಷ್ಟೊತ್ತಿಗೆ ಅಂತ 3-4 ದಿವಸದಿಂದ ನಾನು ಕೇಳ್ತಾ ಇದ್ದ. ನಾನು 5 ಗಂಟೆ ಅಂತ ಹೇಳಿದ್ದ. 5 ಅಂದ್ರೆ 6 ಗಂಟೆಗಂತೂ ಫಿಕ್ಸ್ ಆಗ್ಲಕ್ಕು ಅಂತ ಎಲ್ಲರ ಹತ್ರ ಹೇಳಿದ್ವಿ. ಈಗಲೂ ಸಹ ಈಗ 8-8:30 ಏನೋ ಆಗಿತ್ತು. ಎಷ್ಟೋ ಜನ ಮೆಸೇಜ್ ಮಾಡ್ತಾ ಇದ್ದೆ, ನೀನು ಯಾವಾಗಲೇ ಅಂತ ಕೇಳ್ತಾ ಇದ್ದೆ. ನಾನು ಯಾರಿಗೂ ಉತ್ತರ ಕೊಡ್ತಾ ಇಲ್ಲ. ಇಲ್ಲಿ ಬಂದ್ಕೊಂಡು ಮತ್ತೆ ಹೇಳೋಣ, ಇಲ್ಲಿ ನೋಡಿ ಬಂಜಿ ಅಂತ ಹೇಳೋಣ ಹೇಳಿ ನಿಂತ್ಕೊಂಡೆ. ಎಲ್ಲರಿಗೂ ಹಾಗಾಗಿ ಕ್ಷಮೆ ಕೇಳ್ಕೊಂಡು ಕಾರ್ಯಕ್ರಮನ ಶುರು ಮಾಡ್ತೀವಿ. ಆಮೇಲೆ ನಾನು ಎಲ್ಲರೂ ಅಯ್ಯೋ ಜಾನ್ಸಿಗೆ ಕಾರ್ಯಕ್ರಮ ಆಗುತ್ತೆ, ನಮಗೀಗ ಟೈಮ್ ಆಗುತ್ತಲ್ಲ ಹೇಳ್ತಾ ಇದ್ದ. ನಾನು ಅವಾಗವಾಗ ಹಿಂದೆ ನೋಡೋದು, ಇಲ್ಲಿ ಯಾರು ಹೆಸರು ಹೇಳ್ತಾ ಇದ್ದೆ ಕೇಳೋದು ಅಂತ ಮಾಡ್ಕೋತಿದ್ದೆ. ನಿಂಗವೆಲ್ಲ ಎಂತ ತಿಳ್ಕೊಂಡೆ ಅಂದರೆ, ಅಯ್ಯೋ ಜನ ಎಲ್ಲ ನಡೆದ್ಬಿಟ್ಟು ಹೇಳ್ಕೊಂಡು ಜಾನ್ಸಿಗೆ ಬೇಜಾರ ಮಾಡ್ಕೊಂತಾನ, ತನ್ನ ಮಾತು ಕೇಳಲ್ಲ, ಯಾರು ಇಲ್ಲೇ ತಿಳ್ಕೊಬಿಡ್ತಾನ ನಿಂಗ ತಿಳ್ಕೊಂಡೆ. ಆದರೆ ನಿಜವಾಗೂ ನಾನು ನನ್ನ ಕಾರ್ಯಕ್ರಮ ನೋಡೋದು ಜನ ಇರ್ತೀವಿ ಏನೋ ಅದೆಲ್ಲ ನನ್ನ ತಲೆಗೆ ಇಷ್ಟನೇ ಇಲ್ಲ. ನಾನು ನೋಡ್ತಾ ಇದ್ದೀನಿ ಏನಂತಂದ್ರೆ, ನನ್ನನ್ನು ಯಲಹಂಕದಿಂದ ಇಲ್ಲಿ ಕರ್ಕೊಂಡು ಹೋಗ್ತಾ ಇರ್ತವ ಇಲ್ಲ ಯಾಕಂದ್ರೆ ನನ್ನ ಬೆಂಗಳೂರು ಹೊಸದು ಇಲ್ಲಿ ಬಿಟ್ಟಿಗೆ ಹೋಗ್ಬಿಟ್ಟೆ. ನಾನು ಒಬ್ಬನೇ ನೋಡ್ತಾ ಇದ್ದೀನಿ. ಆಮೇಲೆ ನನಗೊಂದು ಘಟನೆ ನೆನಪತ್ತು. ಫಸ್ಟ್ ಟೈಮ್ ನಾವು ಬೆಂಗಳೂರಿಗೆ ಬರುವಾಗ, ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಬಂದಾಗ, ಇಲ್ಲಿ ನಿಮ್ಮದು BTS ಬಸ್ಸಲ್ಲಿ ಒಂದು ಪದ್ಧತಿ, ಹೆಂಗಸರು ಮುಂದ್ಗಡೆ ಹತ್ತವು, ಗಂಡಸರು ಹಿಂದ್ಗಡೆ ಹತ್ತವು ಅಂತ. ಬೆಂಗಳೂರಲ್ಲಿ ಇದ್ದವಕ್ಕೆ ಇದು ಯಾವ ಕತ್ರಿ ಬರಲಿ ಎಂಥದೇ ಸ್ಟಾಪ್ ಬರಲಿ ಇಳಿದು ಬಿಡ್ತೆ, ನಡೆದು ಬಿಡ್ತೆ. ಅದು ನಮ್ಗಂತವ್ ಏನು ಮಾಡ್ತೀವಿ ಅಂದರೆ, ಹೇಗಿದ್ರು ನಮ್ಮ ಯಜಮಾನ್ರು ಇದ್ದವು ಇಳ್ದಲ್ಲಿ ನಾವು ಎಲ್ಲ ಹೇಳ್ಕೊಂಡು ಹೋಗ್ತಾ ಇರ್ತೀರ. ಇವು ಈ ಕಂಡಕ್ಟ್ರ್ ಏನು ಮಾಡ್ತೀನಪ್ಪ ಅಂದರೆ, ಅಮ್ಮ ನೀವು ಮುಂದೆ ಹೋಗಿ, ಅಪ್ಪ ನೀವು ಹಿಂದೆ ಹೋಗಿ ಅಂತ ಹೇಳ್ಬಿಡ್ತ. ನಾನು ಎಂತ ಮಾಡಿದೆ, ಇವ್ರನ್ನ ಹಿಂದೆ ಕಳಿಸ್ಬಿಟ್ಟ, ನನ್ನ ಮುಂದೆ ಹಚ್ಚಿಬಿಟ್ಟ. ಅವಾಗ ತಿರುಗಿ ನೋಡೋದು, ತಿರುಗಿ ನೋಡೋದು, ಇಳಿದ್ವನ ಹೇಳ್ಕೊಂಡು. ಇಲ್ಲೂ ಒಂದಷ್ಟು ಕಾಲೇಜ್ ಹುಡುಗರು ಅವು ಬೈತಾ ಎಂತದ್ರಿ ಅಂಬ. ನನಗೆ ಬೈದ್ರು ತಲೆ ಬಿಸಿಲ್ಲ, ಎಂತಕ್ಕೇನು ನನಗೆ ಅವು ಕಾಣವು ಹಾಗಾಗಿ ಇದು ಒಂದು ನನಗೆ ಬೆಂಗಳೂರು ಸಮಸ್ಯೆ ಆಗ್ತು. ಆಮೇಲೆ ಇಲ್ಲಿ ಬೆಂಗಳೂರಂತ ಈ ಒಂದು ನಗರದಲ್ಲಿ ನಾವು 6 ಗಂಟೆಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡ್ರು 9 ಗಂಟೆ 10 ಗಂಟೆ ಆದರೂ ಜನರನ್ನು ಈ ರೀತಿ ಕೂಡಿಸ್ತೆ. ಆದರೆ ನಮ್ಮ ಶಿರ್ಸಿ ಸಿದ್ದಾಪುರದಲ್ಲಿ 5:30 ಈಗ ತಿಪ್ಪರು ಲಾಗ ಹಾಕಿದ್ರು ಒಂದೊಂದು ಹೆಂಗಸನ್ನು ನಮಗೆ ಕಾಣಲಾಗ್ತಿದೆ. ಎಂತಕ್ಕೆ ಅಂದ್ರೆ ಅವಕ್ಕೆ ಕೊಟ್ಟಿಗೆ ಕೆಲಸ, ಗಾಳಿ ನಿಲ್ಸೋದು, ಹಿಂಡಿ ಕೊಡೋದು, ಹುಲ್ಲು ಹಾಕೋದು, ಆಮೇಲೆ ದೇವ್ರ ಕೆಲಸ, ಆಮೇಲೆ ಅಡುಗೆ. 9 ಗಂಟೆ ಅಂದ್ರೆ ಹಳ್ಳಿ ಮನೇಲಿ ನಿಮಗೆ ಯಾರು ಕಾಣ್ತಿರಲ್ಲ, ಎಲ್ಲ ಮಲಗ್ಬಿಡ್ತಾರೆ. ಈಗಂತೂ 15 ದಿವಸ ಆಯ್ತು, ಒಂದೇ ಒಂದು ಕರೆಂಟ್ ಕಂಬನೂ ಬಹುತೇಕ ನೆಟ್ಟಿಗಿಲ್ಲ, ಕರೆಂಟ್ ಇಲ್ಲ, ನೆಟ್ವರ್ಕ್ ಇಲ್ಲ. ಆಮೇಲೆ ಎಂತ ಪಕ್ಕ ಈಗ ಒಂದು 50 ವರ್ಷದ ಹಿಂದೆ ನಮ್ಮ ಹಳ್ಳಿಯನ್ನು ನೀವು ಯಾರ್ಯಾರು ಊಹೆ ಮಾಡ್ಕತ್ರ ಆ ರೀತಿಯಾಗಿ ನಮ್ಮ ಹಳ್ಳಿ. ಹಾಗಾಗಿ ಎಲ್ಲರ ಮನೆ ಒಳ್ಳೆ ಚಕ ಹೊಳಿತು, ಎಲ್ಲ ಒಳ್ಳೆದಿತ್ತು. ಆಮೇಲೆ ಎಲ್ಲರ ಮನೆ ಕಡಗಳೆಲ್ಲ ಒಂಥರ ಬಿಳೇ ಕಡಗಲಾಗ್ಬಿಟ್ಟಿತ್ತು. ಅದನ್ನು ಬಡಬಿಡಿಸಿ ಮತ್ತೆ ಒಂದು ಸಾಮಾನ್ಯ ರೂಪಕ್ಕೆ ತಂದ್ಕೊಂಡು ಆ ರೀತಿ ನಮ್ಮ ಹಳ್ಳಿ ನಡೀತಾ ಇದ್ವಿ. ನಿಮಗೆ ಕಲ್ಪನೆ ತರ್ತಾ ಇದ್ವಿ. ನಂಗೆ ಬರೋಲ್ಲಿವರೆಗೂ ಕರೆಂಟ್ ಬೈದಿಲ್ಲ ಇನ್ನು. ಈಗಾಗಲೇ 10 ದಿವಸ ಆಗಿ ಕರೆಂಟ್ ಹೋಗಿ. ಹಾಗಾಗಿ ನಿಂಗೆ ಅವೆಲ್ಲ ಆ ಇದನ್ನು ಒಂದ್ಸಲ ನೆನಪು ಮಾಡ್ಕೊಳ್ಳಿ ಅಂತ ನಿಮಗೆ ಹೇಳಿದೆ. ಈ ಕಾರ್ಯಕ್ರಮವನ್ನು ನನಗನ್ನಿಸ್ತು, ನಾವು ಇಷ್ಟೆಲ್ಲ ಒಂದು ಹಾಡನ್ನು ಬರ್ದಾಕ್ತು, ಕವನವನ್ನು ಬರ್ದಾಕ್ತು, ಆ ಸಣ್ಣ ತಂಗಿ ಬಗ್ಗೆ ನಾವು ಒಂದು 2 ಲೈನಾದ್ರು ಹೇಳಿದ್ದಿಲ್ಲ ಅಂದರೆ ನಮ್ಮ ಮನಸ್ಸಿಗೆ ಸಮಾಧಾನ ಇಲ್ಲ ಅಂದ್ಕೊಂಡು ಒಂದು 2 ಸಾಲನ ಬರ್ತಾ ಬಂದ್ವಿ. ಅದನ್ನು ನಾನು ಇದರ ಮುಂದೆ ಹೇಳ್ತಾ ಇದ್ವಿ. ಅಂಬೆಗಾಲ ನಿಡುತ್ತ ಅಂದು ಸರಿಗಮದಲ್ಲಿ ಗೊಂಬೆಯಂತೆ ನಕ್ಕು ನಮ್ಮ ಸೆಳೆದಿಹಳಲ್ಲಿ. ಅಂಬೆಗಾಲ ನಿಡುತ್ತ ಅಂದು ಸರಿಗಮದಲ್ಲಿ ಗೊಂಬೆಯಂತೆ ನಕ್ಕು ನಮ್ಮ ಸೆಳೆದಿಹಳಲ್ಲಿ. ಹಾಡ ಹಾಡಿ ಗುರುವರಿಯರ ಮನವ ಗೆದ್ದಳು, ಮೋಡಿ ಮಾಡಿ ಅಭಿಮಾನಿಯ ಹೃದಯ ಕದ್ದಳು.
ದಿಯಾ ಬಂದಳಮ್ಮ ನೋಡಿ ಹೆಜ್ಜೆ ಹಾಕುತ್ತಾ, ಹವ್ಯಕರ ಸಭೆಯೊಳಗೆ ಲಗ್ಗೆ ಹಾಕುತ್ತಾ. ಮರುಳ ಮಾಡಿ ಸೆಳೆವಳಿವಳು ಅಳುಕದ ಇನಿತು, ಅರಳು ಹುರಿದಂತೆ ಇವಳು ಮಾತಲ್ಲಿ ಚುರುಕು. ಮರುಳ ಮಾಡಿ ಸೆಳೆವಳಿವಳು ಅಳುಕದ ಇನಿತು, ಅರಳು ಹುರಿದಂತೆ ಇವಳು ಮಾತಲ್ಲಿ ಚುರುಕು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಗಾದೆ ಮಾತಿಗೆ ಸಾಕ್ಷಿ ಈ ಮಗು. ದಿಯಾ ಬಂದಳಮ್ಮ ನೋಡಿ ಹೆಜ್ಜೆ ಹಾಕುತ್ತಾ, ಹವ್ಯಕರ ಸಭೆಯೊಳಗೆ ಲಗ್ಗೆ ಹಾಕುತ್ತಾ. ದಿಯಾ ಬಂದಳಮ್ಮ ನೋಡಿ ಹೆಜ್ಜೆ ಹಾಕುತ್ತಾ, ಹವ್ಯಕರ ಸಭೆಯೊಳಗೆ ಲಗ್ಗೆ ಹಾಕುತ್ತಾ. ಮನೆ ಮನೆಯಲು ಬೇರೂರಿದೆ ಈಕೆಯ ಹಿರಿಮೆ, ಹವ್ಯ ಕಳಿವಳೆಂಬುದೇ ನಮ್ಮೆಲ್ಲರ ಹೆಮ್ಮೆ. ಮನೆ ಮನೆಯಲು ಬೇರೂರಿದೆ ಈಕೆಯ ಮಹಿಮೆ, ಹವ್ಯ ಕಳಿವಳೆಂಬುದೇ ನಮ್ಮೆಲ್ಲರ ಹೆಮ್ಮೆ. ಯಾರಿಗೇನು ಕಡಿಮೆ ಇಲ್ಲ ನಮ್ಮ ಈ ದಿಯಾ, ಯಾರಿಗೇನು ಕಡಿಮೆ ಇಲ್ಲ ನಮ್ಮ ಈ ದಿಯಾ. ಭಾರಿಸಲಿ ನಾಡಿನಗಲ ವಿಜಯ ಭೇರಿಯ, ಭಾರಿಸಲಿ ನಾಡಿನಗಲ ವಿಜಯ ಭೇರಿಯ. ದಿಯಾ ಬಂದಳಮ್ಮ ನೋಡಿ ಹೆಜ್ಜೆ ಹಾಕುತ್ತಾ, ಹವ್ಯಕರ ಸಭೆಯೊಳಗೆ ಲಗ್ಗೆ ಹಾಕುತ್ತಾ, ಹವ್ಯಕರ ಸಭೆಯೊಳಗೆ ಲಗ್ಗೆ ಹಾಕುತ್ತಾ. ಪುಟ್ಟ ಹುಡುಗಿಗೆ ನಮ್ಮೆಲ್ಲರ ಒಂದು ನಮಸ್ಕಾರನೇ ಮಕ್ಕಳೊಂದು ದೇವರು ಅಂತ ನಾವು ತಿಳ್ಕೊಂಡಿದ್ದೀವಿ. ನಮ್ಮನ್ನು ಅನುಸರಿಸೋಣ. ಏನೋ ಒಂದು ಎಂಥದೋ ಒಂದು ಕೆಲಸ ಮಾಡೋಕ್ಕಿದ್ರೆ ಒಂದು ಯಾವುದೇ ರೀತಿ ನನ್ನ ಮೊಬೈಲಿಂದ ಇರುವಂಥ ನಂಬರಿಂದ ಒಂದು ಫೋನ್ ಬಂತು. ಅದು ಮತ್ತೆ ಅಲ್ಲ, ನಮ್ಮ ಚೈತ್ರ ಅವ್ರದ್ದು ಫೋನ್ ಬಂತು. ಬಂದ್ಕೊಂಡು ನಿಮ್ಮದು ನಂಬರ್ ಬೇಕಿತ್ತು ನನಗೆ ಅಂತ ಅಂದರು. ನಂಬರ್ ಬೇಕಿತ್ತು ಅಂತ ಹೇಳ್ತು. ಹಾಗೆ ನನಗೆ ಕಾಲೆಲ್ಲ ನೋಡ್ತಾರೆ, ಇವ್ರದ್ದು ಪರಿಚಯ ಇಲ್ಲ ನಮಗೆ, ನಂಬರ್ ಕೇಳ್ತಾ ಇದ್ದ. ಎಂಥದೇ ಆಗಲಿ ಹೆಂಗಸರು ಧ್ವನಿ ಅಂತೂ ಹೌದಲ್ಲಿ ಅಂದ್ಕೊಂಡು ಆಯಿತು ಅಂದ್ಕೊಂಡು ನಂಬರ್ ಕೊಟ್ಟು ಆಮೇಲೆ ಫಸ್ಟ್ ಊಟ ಆಗಿತ್ತು. ಅವಾಗ ಫೋನ್ ಮಾಡಿದ್ರು. ಫೋನ್ ಮಾಡಿಕೊಡ್ಲಿಕ್ಕೆ ಎಂತಂದ್ರೆ ನಮ್ಮದೊಂದು ಹವ್ಯಕ ಸಭೆ ಅಂತ ಇದ್ದು, ಅದಕ್ಕೆ ನಿಮ್ಮನ್ನು ಕರೆಸ್ತಾ ಇದ್ವಿ ಬರೋವು ಅಂತ. ನಿಜವಾಗ್ಲೂ ಕಾಲು ಕೈ ನಡುತ್ತಾ ಅಂದ್ರೆ ನನಗೆ ಒಟ್ಟು ಇದು ಅಂತ ನಾನು ಎಲ್ಲ ಅಕೇಶಿಯೋ ಪ್ಲಾಂಟೇಶನ್ನು ಯಾವುದೋ ಒಂದು ಥಾಟ್ ಬಂದ ಹಲೋ ವಸುಮತಿ ಹೇಳ್ಕೊಂಡು ಇದ್ದವ. ಅಂಥವ್ನು ಬೆಂಗಳೂರಿಗೆ ಬಾ ಹೇಳ್ತಾ ಇದ್ದು ಇದು ಅಂತಂದರೆ ಇದು ನಮ್ಮ ಹತ್ರ ಒಪ್ಪುದ ಹೇಳಿ. ಆದರೂ ಅವ್ರ ಹತ್ರ ಒಂದು ಅವಕಾಶ ತಗೊಂಡು ಮತ್ತು ನೀವು ಇಲ್ಲೇ ಹೇಳಲ್ಲ ಇಲ್ಲೇ ಅಂಬು, ಅದು ಒಂದು ಕಂಡೀಷನ್ನು. ಅದಕ್ಕೆ ತಡೆ ಸಂಜೆ ತಿಳಿಸ್ತೀನಿ ನಾನು ಅಂತ ಅಂದೆ. ಹಾಗೆ ನಮ್ಮನ್ನೆಲ್ಲ ಇವ್ರ ಹತ್ರ ಕೇಳಿದ್ವಿ ಹಿಂಗೆ ಹೇಳ್ತಾ ಇದ್ದೇನೆ. ನಾನೀಗ ನಮ್ಮ ಮನೆಯವರನ್ನು ಸ್ಮರಿಸ್ತಾ ಇದ್ವಿ, ರಾಶಿ ಅವರನ್ನು ಅವ್ರಿಗೊಂದು ಧನ್ಯವಾದ ಹಾಕಿದ್ದೆ, ಸತೀಶ್ ಹೆಗ್ಡೆ ಅಂತ. ನನಗೆ ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಅವರು ಬೇಡ ಅಂತ ಹೇಳ್ದೇನೆ ನಂಗೆ ಸಪೋರ್ಟ್ ಮಾಡಿ ನನ್ನ ಜೊತೆ ಬರ್ತಾ ಇದ್ರು ಅವರು. ಅದಕ್ಕಾಗಿ ಅವರಿಗೆ ಈ ಒಂದು ಸಭೆಯಲ್ಲಿ ಅವ್ರಿಗೆ ನಾನೊಂದು ಧನ್ಯವಾದವನ್ನು ಸಮರ್ಪಿಸ್ತೆ. ಆಮೇಲೆ ಅವರು ಹೇಳ್ತಕ್ಕ ಸರಿ ಯಾಕೆ ಹೋಗೋಣ ಅಂತ ಅಂದರು. ಹಂಗೆ ಅದು ಇದು ತಯಾರಿ ಮಾಡ್ಕೊಂಡು ಕೊನೆಗೆ ಈಗ ನನ್ನ ವಸುಮತಿ ಶೈಲಿಗೆ ಹೋಗ್ತೀನಿ ನಾನು. ಮಾಣಿ ಬೆಂಗಳೂರಲ್ಲಿ ಇದ್ದಾಳದಂತೂ ನಿಮಗೆಲ್ಲ ಗೊತ್ತಿದ್ದಲ್ಲಿ ನನ್ನ ಮಾಣಿಗೆ ಒಂದು ದಿವಸ ಫೋನ್ ಮಾಡಿದೆ. ಅಯ್ಯೋ ಮಾಣಿ, ಚೈತ್ರ ಹೇಳೋದನ್ನು ಫೋನ್ ಮಾಡಿದ್ದಲ್ಲ, ಅಲ್ಲೆಲ್ಲ ಬೆಂಗಳೂರಲ್ಲೇ ಇರ್ತಾಳ, ನಿಂಗೆ ಕಾಣ್ತಾನ ದಿವಸನೂ ಅದು ಕೇಳಿ. ಯಾವ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಯಾವುದು ಇಲ್ಲ ಅಂತಂದೆ. ಇಲ್ಲಪ್ಪ ನಾನು ಫೋನ್ ಮಾಡಿದ್ದು ಚೈತ್ರ, ನಾನು ಬೆಂಗಳೂರಿಗೆ ಬರೋವಡಲ್ಲ ಅಂದೆ. ಅಯ್ಯ ಬಾ ಅದಕ್ಕೆ ಏನಡ ಬಂದ್ರಾತು ಅಂದ. ಅಯ್ಯೋ ಮಾಣಿ ಎಷ್ಟು ಸಾರಿಗೆ ಹೇಳ್ಬಿಡ್ತೀಯ, ಬೆಂಗಳೂರು ಇದಂತ ಶಿರ್ಸಿ ಸಿದ್ದಾಪುರವನ, ಬೆಂಗಳೂರಿಗೆ ಬಾ ಹೇಳ್ತಾ ಇದ್ದೆ, ನಾವು ಒಬ್ಬನೇ ಹೆಂಗೆ ಬರೋವ ಅಂತ ಕೇಳಿದ್ವಿ. ಮಾಡಿ ಅಯ್ಯೋ ನೀನು ಎಷ್ಟು ಸಲ ಕರ್ಕೊಬಂದ್ಯಾನು, ನಿನಗೆ ಇನ್ನೂ ಬೆಂಗಳೂರಿಗೆ ಗೊತ್ತಿದ್ದೇನೆ, ಎಂತೆಂಥ ವಯಸ್ಸಾದವಲ್ಲ ಬೆಂಗಳೂರಿಗೆ ನಿನಗಿನ್ನೂ ನಿಮ್ಗೆ ಗೊತ್ತಾಗ್ತಿದ್ದೇನೆ ಹೇಳ್ಕೊಂಡು ನಮ್ಮನೆ ಮಾಡಿ ಬೈಯೋದಂತೂ ನಿಮಗೆ ಗೊತ್ತಿದ್ದೇನೆ ಬೈದ. ನಾನು ಹೇಳಿದ್ವಿ ತಮ್ಮ, ಬೆಂಗಳೂರು ನೀನು ನಮ್ಮ ಶಿರ್ಸಿ ಸಿದ್ದಾಪುರದಂಗೆ ಅಲ್ಲ, ನಿಮ್ಮ ಬೆಂಗಳೂರು. ನನ್ನ ಶಿರ್ಸಿ ಸಿದ್ದಾಪುರದಲ್ಲಿ ನನ್ನ ಬಸ್ ಹತ್ತಿಗೆಂಡು ಕಂಡಕ್ಟರ್ ನಂಗೆ 16ನೇ ಮೈಲ್ಕಲ್ ಕೊಡಪ್ಪ ಅಂತಂದರೆ 16 ಗಂಟೆ ಒಳಗೆ ನಾನು 16ನೇ ಮೈಲ್ಕಲ್ ಬಂದ್ಕೊಳ್ಳಿ ಅಮ್ಮ ಇಳಿಯಿರಿ ಅಂತ ಇಳಿಸ್ತಾ. ಆದರೆ ನೀನು 8ನೇ ಮೈಲಿಗೆ ಇಳಿ ಅಂದೆ. ಬೆಳಗಾದರೂ ನೀನು 8ನೇ ಮೈಲಿಗೆ ಬರ್ತಿದ್ದೆ. 8ನೇ ಮೈಲಿಗೆ ಬರ್ತಾರೆ ಬೆಳಗ್ಗೆ ಬೇಕು
ಹಂಗೆ ನೀನೇ ಏನು ಕರ್ಕೊಂಡು ಹೋಗ್ಬಿಡಪ್ಪ ಅಂತಂದು ಹಂಗೆ ಮತ್ತು ಮುಂದುವರೆದು ಹೇಳಿದೆ. ಮತ್ತು ನನಗೆ ಇವತ್ತು ನಿಮ್ಮ ಸಂತಿ ಬೊಪ್ಪಕ್ಕಿದ್ರೆ ನೋಡು ಇದು ಮೆಜೆಸ್ಟಿಕ್ ಹೋಗಿ ತೋರಿಸ್ದೆ. ಅದೇ ಮತ್ತೊಂದು ಸಲ ನಾನು ಬರೋಕ್ಕಿಂತ ಆ ಮೆಜೆಸ್ಟಿಕ್ ಬಲಭಾಗದಲ್ಲಿ ಇತ್ತು. ನಾವು ಎಡಭಾಗದಲ್ಲಿ ಮೆಜೆಸ್ಟಿಕ್ ಸಿಕ್ತು ನೋಡ್ತಾ ಇದ್ರೆ ಎಲ್ಲಿಯೇ ಮೆಜೆಸ್ಟಿಕ್ಕೇ ಇಲ್ಲ. ಆಮೇಲೆ ಮತ್ತು ಒಂದು ಬಂದ್ಕೊಂಡು ನಿಮ್ಗೆ ಎಲ್ಲ ಹಣ್ಕಾಯಿ ಇಳ್ಕೊಳ್ಳೋವು ಯಾವುದೋ ಒಂದು ಮದರ್ ಡೇರಿನೋ ಎಂಥದೋ ಒಂದು ಹೇಳ್ತೆ. ನಾನು ಎಲ್ಲ ಅಂಗಡಿ ಅಡ್ರೆಸ್ ನೋಡ್ತಾ ಇರ್ತೀವಿ. ಮದರ್ ಡೇರಿ ಎಲ್ಲೆಲ್ಲೂ ಅಂಗಡಿಲಿ ಬೋರ್ಡ್ ಹಾಕಿದ್ವಿ. ಅದೇ ನಮ್ಮ ಶಿವಸೆ ಸಿದ್ದಾಪುರದಲ್ಲಾದರೆ 5 ಕತ್ರಿ, ನೀಲೇಕನಿ, ಸಿಸಿ ಬಜಾರು ಎಲ್ಲದಕ್ಕೂ ಬೋರ್ಡ್ ಇರ್ತು. ನಾವು ಇಳ್ಕೊಂಡ ಹೋದ. ಅದಕ್ಕಾಗಿ ನೀನು ಬೆಂಗಳೂರು ತಪ್ಪೋದು ಹೆಂಗೋ ತಪ್ಪಲ್ಲ, ಹೆಂಗೋ ದಡ್ರಲ್ಲ, ಹೆಂಗೋ ಬುದ್ಧಿವಂತರಯ್ಯ ಯಾಕಂತಂದು ಮಾಣಿ ಹತ್ರ ಅಂತೂ ಮಾಣಿ 5 ದಿನ ಹತ್ರ ಮಾತಾಡ್ಗೆಲ್ಲ ಕಡೆ ಬತ್ತಿ ಅನ್ನು ಹೇಳ್ಕೊಂಡು ಕರ್ಕೊಬಂದಂತೂ ಬೆಂಗಳೂರಿಗೆ ತಲುಪಿಸಿದ. ಆಮೇಲೆ ಬೆಂಗಳೂರಿಗೆ ಬಂದಾತು. ಅಂತೂ ಹೇಳ್ದಲ್ಲ, ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ, ಎತ್ತಣದಿಂದ ಎತ್ತ ಸಂಬಂಧ ಯಾರು ಹೇಳ್ತಾ, ಎಲ್ಲಿ ಜಾಂತ್ರಿಕಿ, ಎಲ್ಲಿ ಇದು, ಎಲ್ಲಿ ಬೆಂಗಳೂರು ಹೇಳಂಗ ಇದು ನನ್ನ ಕತೆ ಅಂತಕ್ಕಂತಂದರೆ, ಇವತ್ತು ನಮ್ಮ ಹಳ್ಳಿ ಒಳಗಿರುವಂತಹ ಎಲ್ಲರ ಒಂದು ಕೆಲವರ ಅಭಿಪ್ರಾಯ ಎಂತ ಅಂತಂದರೆ, ನೌಕರಿ ಮಾಡೋದು ಅಥವಾ ದುಡಿಮೆ ಮಾಡೋದು ಅಂತಂದರೆ ಡಾಕ್ಟ್ರ್ ಆಗೋವು, ಇಂಜಿನಿಯರ್ ಆಗೋವು, ಲೆಕ್ಚರ್ ಆಗೋವು ಇಷ್ಟೇ ಬಿಟ್ಟರೆ ಮತ್ತು ಬೇರೆ ಯಾವುದೋ ವಿಷಯನೇ ಅಲ್ಲ. ಯಾವುದೋ ಒಂದು ಪತ್ತೆ ಕೊನೆ ಮಾಡ್ದ, ಅಡಿಕೆ ಮರ ಹತ್ತದ ಅಂದರೆ ಹೆಣ್ಣು ಕೊಡೋಕ್ಕಿದ್ರೆ ಅಯ್ಯೋ ಪತ್ತೆ ಕೊನೆ ಮಾಡ್ತಾಳೆ, ಕೊನೆಗೆ ಹೋಗಿ ನನಗೆ ಇದೆ ಅರ್ಥ. ಅದೇ ಯಾರೋ ಒಂದು ಹವ್ಯಕರು ಮದುವೆ ಒಳ್ಳೆ ಹಾಡು ಗೀಡು ಹೇಳ್ತಾಳಾದರೆ ಅದೆಂತ ಬೆಳಗೋದಿ ಬಿಂಗಿ ಪದ್ದಂಗೆ ಒಂದಾದ್ಮೇಲೆ ಒಂದು ಸವಿತಾ ಇದ್ದು ಹೊತ್ತು ಒಂದು ಯಾವುದಕ್ಕೂ ಕಿಮ್ಮತ್ತಿಲ್ಲ. ಯಾರೋ ಒಬ್ಬ ಅಡುಗೆ ಮಾಡ್ತಾ ಇದ್ದ, ಎಲ್ಲರ ಮನೆ ಅಡುಗೆಗೆ ಇವತ್ತಿನ ದಿವಸ ಒಂದು ಕಾರ್ಯವನ್ನು ಕಾಯಮಿಟ್ಕೊಂಡು ಅಂತಾದರೆ ಮೊದಲು ಅಡುಗೆ ಭಟ್ರನ್ನು ಹುಡುಕ್ತ, ಆಮೇಲೆ ಪುರೋಹಿತರನ್ನು ಹುಡುಕ್ತ, ಆಮೇಲೆ ನೆಂಟರನ್ನು ಕರೀತಾ. ಆದರೆ ಅದೇ ಅಡುಗೆ ಭಟ್ರಿಗೆ ಒಂದು ಹೆಣ್ಣು ಕೊಡಲು ಹಿಂದೆ ಮುಂದೆ ನೋಡ್ತಾ. ಸತ್ತರೆ ಭಟ್ರು ಬೇಕು, ಹುಟ್ಟರೆ ಭಟ್ರು ಬೇಕು, ಮದುವೆ ಹಕ್ಕಲು ಭಟ್ರು ಬೇಡ. ಈ ಥರ ಪರಿಸ್ಥಿತಿ ಬಂದು ಇದು ಮತ್ತು ಯಾರೂ ಮಾಡಿದ್ದಲ್ಲ, ನಾವೇ ಮಾಡ್ಕೊಂಡಿದ್ವಿ ಇದು. ಹಾಗಾಗಿ ಅದೇ ಹೀಗೆ ನಮ್ಮ ಹಳ್ಳಿ ಒಳಗೆ ಈ ಥರ ಒಂದು ಕೀಳರಿಮೆ. ನಮ್ಮ ಮನೆಯಲ್ಲೇ ಒಂದು ಒಳ್ಳೆಯ ಪ್ರತಿಭೆ ಇದ್ರೂ ಅವು ಮೊಬೈಲಲ್ಲಿ ಬಿಟ್ಟು ವಾಟ್ಸಪ್ಪಿಗೆ ಹೋಗಿ ಫೇಸ್ಬುಕ್ಕಿಗೆ ಎಲ್ಲಾದರೂ ನಮ್ಮ ಪಕ್ಕದಲ್ಲಿದ್ದಂಥ ನಮ್ಮ ಮನೆಗೆ ಗೊತ್ತಾಗ್ತದೆ. ನಮ್ಮ ಮನೆ ಜನ ಇಷ್ಟು ಬುದ್ಧಿವಂತರು ಅಲ್ಲಿ ಈ ಥರ ಒಂದು ಪರಿಸ್ಥಿತಿ. ಮತ್ತೆಂಥದ್ದು ಅಲ್ಲ ಇದಕ್ಕೆ ಕಾರಣ, ಅವಕ್ಕೆ ಪ್ರೋತ್ಸಾಹನೇ ಇಲ್ಲ. ಒಂದು ಹಳ್ಳಿಲಿಪ್ಪವು ಅಂದ ತಕ್ಷಣ ಅಂದ್ರೆ ಎಲ್ಲರೂ ಅಲ್ಲ, ಹಂಗೆ ಸಿಟಿಲಿದ್ದವು ಪ್ರತಿ ಹಳ್ಳಿಯವಕ್ಕೂ ಗೌರವ ಕೊಡ್ತಾವೆ. ಹಳ್ಳಿಲಿರುವಂಥ ಹಳ್ಳಿಗೆ ಅವಕ್ಕೆ ಗೌರವ ಕೊಡ್ತೀವಿ. ಇದು ರಾಶಿ ಒಂಥರ ಹಂಗಲಿಗೆ ಅನ್ನಂತ ಇನ್ನೂ 10 ಪಟ್ಟು ಜಾಸ್ತಿ ಪ್ರತಿಭೆ ಇದ್ದವು ರಾಶಿ ಜನ ಇದ್ದ ಹಳ್ಳಿಲಿ. ಒಬ್ಬೊಬ್ಬರೇ ಈ ಒಂದು ಫೇಸ್ಬುಕ್ ಬೆಳಗಾಳೋದು, ಯೂಟ್ಯೂಬ್ ಹೇಳೋದು, ಇದು ಎಲ್ಲರನ್ನು ಬೆಳಕಿಗೆ ತರ್ತಾ ಇದ್ರು. ಇನ್ನೂ ಜಾಸ್ತಿ ಬೆಳಕಿಗೆ ತರವು. ಇದು ನಮ್ಮ ಹವ್ಯಕರು ಮುಂದೆ ಬರಲೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಮುಂದೆ ಬರೋ. ಇವತ್ತು ಜಮೀನು ಗೊತ್ತಿದ್ದು ಬರ ಕಲಿಯಾಗಿದ್ದವಂಗೆ ನಿಂಗೆ ಗೊತ್ತಿದೆಯಾ ಅಂತ ಕೇಳಿದೆ. ಅಯ್ಯೋ ಹೌದನ ಎಂದ ನೀ ಹೇಳಿ ಬರ್ಕತ್ತಿ ಅಂದ. ಹಾಂ ಅಡ್ಡಿಲ್ಲ ಹೇಳ್ಕೊಂಡು ಪಟ ನಾ ಹೇಳಿದೆ. ಅವ್ನು ಬರ್ಕೊಂಡ, ನನಗೂ ಖುಷಿ ಆಗುತ್ತೋ ಅವನಿಗೂ ಖುಷಿ ಆಯಿತು. ಅಂತೂ ಖುಷಿಯಿಂದ ಹಾಸ್ಲು ಬಿಸಿಲು ಕೊಂಡ್ಕೊಂಡು ಶಾಲೆಗೆ ಹೋದ. ಶಾಲೆಗೆ ಹೋಗಿ 1 ತಾಸಲ್ಲಿ ಹೆಣ್ಣು ಮನೆ ಮಾಡಿ ವಾಪಸ್ ಬಂದ. ಅದು ಹೊತ್ತುಗೋತು ಬಂದ. ಅಯ್ಯೋ ಎಂತ ಕತ್ತಮ್ಮ ದಣಿ ನೀನು ಶಾಲೆಗೆ ಕಳ್ಸ್ಕೊಂಡು ಅಯ್ಯಪ್ಪ ಹೇಳಿ ಆರಾಮ ನೀನು ಕೆಲಸ ಮಾಡ್ಕೊತಿದ್ದೆ ಮತ್ತೆ ಬಂದ್ಬಿಟ್ಟಿಯಲ್ಲ ಅಂದೆ. ಐನು ಬರೀ ತಪ್ಪು ಹೇಳ್ಬಿಟ್ಟಿದ್ಯಾಡ ಮಾಸ್ತರ್ ನೋಡಿ, ಐನು ಬರೀ ತಪ್ಪು ಹೇಳ್ಬಿಟ್ಟಿದ್ಯಾಡ ಮಾಸ್ತರ್ ನೋಡಿ ಯಾನನ್ನು ಹೊಡೆದು ಕಳಿಸಿದ್ರು ಅಂತ ಅಂದ. ಹಂಗೆ ತಮ್ಮ ಎಂಥದಡ ಇದೆಲ್ಲ ಕಂಡು ಹಿಡ್ದಿದ್ದು ಅಲ್ದಡ ಅದು ಅಂತ ಹೇಳಿದ್ನಪ್ಪ. ಮತ್ತೆ ಎಂತ ಕಂಡು ಹಿಡ್ದಿದ್ದೆ ಹೇಳಿದ್ವಿ. ಒಂದು ಅಜ್ಜಿ ಮನೆಗೆ ಹೋಗುವಂಥ ಒಳಗಾರಿ ನಾವೇ ಕಂಡು ಹಿಡಿದ್ವಿ. ಇವತ್ತಿಗೂ ನಾವು ಆ ಒಳಗಾರಿ ಒಳಗೆ ಅಜ್ಜಿ ಮನೆಗೆ ಎಷ್ಟು ಲಗು ಹೋಗಿ ಆಗ್ತು ನಾವು ಕಂಡು ಹಿಡ್ದೆ. ಇದಲ್ದ ನಾವು ಅವಾಗ ಸುತ್ತ ಸೊಸೈಟಿದಾರ ಆಚೆದ ಮನೆದಾರ ಹಂಗೆ ಹೋಗೋಕ್ಕಾಯ್ತು. ಬೆಳಗ್ಗೆ ಹೊರಟು ಸಂಜೆ ಆಗ್ತಿತ್ತು. ನಾವು ಕಲ್ಲಡ್ರ ಕಾಲದಲ್ಲಿ ಒಂದು ದಾರಿ ಕಂಡು ಹಿಡ್ದ. ಒಂದು 10 ನಿಮಿಷದಲ್ಲಿ ಅಜ್ಜಿ ಮನೆಗೆ ಹೋಗ್ಯಾಕ್ತು. ಇದು ಒಂದು ಕಂಡು ಹಿಡಿದಿದ್ದಲ್ದ ಅದನ್ನು ಬರೋದು ಒಂದು. ಎರಡನೇದು ನೋಡು, ಮೇಲಿನ ಮನೆ ಗಿರಿಜಾ ದೊಡ್ಡದಿದ್ದಲ್ಲಿ ಅದು ಯಾವ ಹಲಸಿನ ಮರ ಹಪ್ಪಳಕ್ಕೆ ಬತ್ತು, ಯಾವ ಹಲಸಿನ ಮರ ಕಾಯಿ ಯಾವುದು ಸೆಳೆ ಹಾಕಲು ಬತ್ತು. ಅವಾಗ ಅದು ಕಂಡು ಹಿಡ್ದಿಕ್ಕೆ ಹೋದ್ವು. ಅಲ್ಲಿಂದ 50ವರೆಗೂ ನಾವು ಅದನ್ನೇ ಹಪ್ಪಳ ಮಾಡಾಕ್ತು, ಅದನ್ನೇ ಫಿಕ್ಸ್ ಮಾಡಾಕ್ತು. ಅಲ್ಲ ಇದು ಉಪಯೋಗಕ್ಕೆ ಬಂದಿದ್ದಲ್ದ ಅದ. ಇದು ಒಂದು ನಾವು ಮಾಸ್ತರಿಗೆ ಅಂತ ಗೊತ್ತಿದ್ದು, ಅವ್ರಿಗೆ ನಾವು ಕೊಟ್ಟಾಕ್ತು ಹಪ್ಪಳ ತಿಂತರು ಚಿಪ್ಸ್ ತಿಂತರು ಕಂಡು ಹಿಡ್ದವ್ರು ಇದೆ ಅಲ್ದ. ಆಮೇಲೆ ಮತ್ತೆ ಅಚ್ಚಮನೆ ಕಮ್ಮಿ ದೊಡ್ಡಿ ಯಾವ ಉಪ್ಪಿನಕಾಯಿ ಬತ್ತು, ಯಾವ ಮರದ ಮಿಡಿ, ಯಾವ ಕೊಚ್ಚಗಾಯಿ ಬತ್ತು, ಪ್ರತಿಯೊಂದು ಅದು ಕಂಡು ಹಿಡ್ದಿಕ್ಕೆ ಹೋದ್ವಿ. ಅದು ಕಂಡು ಹಿಡಿದ್ರಿಂದ ನಾವು ಅದಕ್ಕೆ ಕಸ್ತೂರಿ ಬಂಜಾವಿಂದ ನೋಡ್ಕೊಂಡು ಕಾಯ್ಕೊಂಡು ಅದನ್ನು ನಾವು ಹಾಕಿ ಹಾಕ್ತು. ಉಪ್ಪಿನಕಾಯಿ ಚಲೋ ಆಗಿ ಅಂದ್ಬಿಟ್ರು ಮಾಸ್ತರು. ಅವ್ರಿಗೆ ಇದ್ರ ಗುಣ ಎಂತ ಗೊತ್ತಿದ್ದು ಅವರಿಗೆ ಅಲ್ವಾ ಅಂತ ಅಂದು. ಇದಕ್ಕೂ ಮಿಕ್ಕೆ ಇನ್ನೊಂದು ಇಷ್ಟು ಒಳ್ಳೆ ಪಾಯಿಂಟ್ ಕೊಟ್ಟಿದ್ದು, ಇದನ್ನೂ ಆ ಮಾಸ್ತರ್ ಅಲ್ಲ ಅಂದ್ರು ಅಂದ್ರೆ ತಮ್ಮ ಮಾಸ್ತರೇ ಉಪಯೋಗ ಇಲ್ಲ ಅಂದರು. ಅದು ಎಂತಪ್ಪ ಅಂತಂದರೆ, ಮೇಲಿನ ಮನೆ ಅನಂತ ಭಟ್ರು ಒಂದು ಶ್ರಾದ್ದದ ಮನೆಗೆ ಹೋದವಾಗ ಒಂದು ಅಪ್ಪೆ ಹಳ್ಳಿ ಉಂಡ್ಕ ಬಂದರು.
ಅದು ಅವ್ರಿಗೆ ಭಾರಿ ರುಚಿ ಆಗೋಜ. ಹಂಗಾದ್ರೆ ಇದು ಯಾವ ಅಪ್ಪೆಕಾಯಿ ಅಂತ ಕೇಳಿದ್ರು. ಭಟ್ರೆ ತಗೊಳ್ಳಿ ಹೇಳ್ಕೊಂಡು ಅವರು ಒಂದು ಅಪ್ಪೆ ನೂರದಂಥ ಹೊರಟೆ ಇದ್ದು ಅದು ಕೊಟ್ಟರು. ಅದನ್ನು ಬಿತ್ತಿದ್ರು, ಬೆಳತ್ತು, ಮರ ಆಯ್ತು. ಇವತ್ತಿನವರೆಗೂ ಅಪ್ಪೆ ಅಂದ್ಬಿಟ್ಟು ಅನಂತ ಭಟ್ನ ಅಪ್ಪೆ ಹೇಳಿ ಎಲ್ಲರೂ ಏನು ಇದಲ್ಲ, ಇದು ಕಂಡು ಹಿಡಿದಿದ್ದಲ್ಲ. ಕಂಡು ಹಿಡಿದಿದ್ದು ಯಾರು ಹೇಳ್ತಿದ್ರು? ಎಂಥ ಭಟ್ನ ಅಪ್ಪೆ ಇದೆಲ್ಲ ಕಂಡು ಹಿಡಿದಿದ್ದರಿಂದ ಬಂದಿದ್ದಲ್ಲ ತಮ್ಮ. ಅಲ್ಲ, ನೀನು ಗೊತ್ತಿಲ್ಲದ ವಿಷಯ ಎಂತಕ್ಕೆ ನೀವು ಬರೀಬೇಕಮ್ಮ? ಸಸಾರಿದ್ದಲ್ಲಿ ಇದನ್ನೇ ಬರೀ ಹೇಳಿ ಹಾಕಲ್ಸಿದ್ರು. ಆ ಮಾಸ್ತರ್ ಇಲ್ಲಪ್ಪ ಅಲ್ಲಿಗೂ ಅಮೇರಿಕ ಕಂಡು ಹಿಡಿದು ನಡ ಅವ್ರಿಗೆ ಎಂತಕ್ಕೆ ನಮ್ಗೆ ಗೊತ್ತಲ್ಲವ. ಈ ಥರ ಉಸಾಬರಿ ತಂದು ಹಾಕ್ತಾ ಈ ಮಕ್ಕ. ಅದಕ್ಕಾಗಿ ಈ ಮಕ್ಕ ಶಾಲೆಗೆ ಹೋದರೂ ಕಷ್ಟ, ಶಾಲೆಗೆ ಹೋಗಿದ್ರು ಕಷ್ಟ ಹೇಳೋಂಗಾಜು. ಹೇಳ್ತಾ ಇದ್ದೀನಿ. ಆ ಒಂದು ಸತ್ಯವನ್ನು ಅವರು ಹೇಳುವ ತಮಾಷೆಗೆ ಹೇಳುವ ರೀತಿ, ವಾಸ್ತವತೆಯನ್ನು ತಮಾಷೆಯಾಗಿ ಹೇಳುವ ರೀತಿ ಇರ್ಬೋದು, ಅಥವಾ ಅವರ ಮುಗ್ಧತೆ ಇರುವುದು ಬಹಳ ಬಹಳ ಖಂಡಿತವಾಗಿ ನಿಮಗೆ ಇಷ್ಟ ಆಗಿದೆಯೋ ನಿಮ್ಮಲ್ಲಿ ಒಬ್ರು ಅಥವಾ ನಿಮ್ಮ ಮನೆಯಲ್ಲಿ ಒಬ್ರು ಅಂತ ಅನಿಸಿದ್ರೆ ಖಂಡಿತವಾಗಿ ಇನ್ನೊಂದ್ಸಲ ಜೋರಾಗಿ ಸತ್ಯ